ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ತಮಗೆಲ್ಲ ನಮಸ್ಕಾರ ಹೇಳ್ತಾ, ಎಂದಿನಂತೆ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದು ನಾವು ಅರ್ಥಶಾಸ್ತ್ರ ಅಥವಾ ಅರ್ಥ ವಿಭಾಗದ ಅಂಶವನ್ನು ಎತ್ಕೊಂಡಿದ್ದೀವಿ, ಪ್ರಶ್ನೆಯನ್ನು ಎತ್ಕೊಂಡಿದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. 1950ರ ನಂತರದಲ್ಲಿ ಭಾರತದ ಅರ್ಥವ್ಯವಸ್ಥೆಯಲ್ಲಿನ ಪ್ರಮುಖ ತಿರುವುಗಳ ಮೇಲೆ ಬೆಳಕು ಚೆಲ್ಲಿ ಅಂತ ಕೇಳಿದ್ವಿ. ಹೈಲೈಟ್ ದ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಆಫ್ ದಿ ಇಂಡಿಯನ್ ಎಕಾನಮಿ ಸಿನ್ಸ್ 1950. ಈ ಥರ ತಗೊಂಡು ಪ್ರಶ್ನೆಯನ್ನು ಉತ್ತರ ಮಾಡಿದ್ದೀವಿ. ಇದು ಸಾಮಾನ್ಯವಾದ ಜನರಲ್ ಪ್ರಶ್ನೆ. ಸುಮಾರು ನೀವು 1950ರಿಂದ 2015 ಅಥವಾ 2019 ತನಕನೂ ಕವರ್ ಮಾಡಬೇಕಾಗತ್ತೆ ಪ್ರಶ್ನೆಯಲ್ಲಿ. ಸೊ ಹೀಗಾಗಿ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋದನ್ನು ಎತ್ಕೊಳ್ಬೇಕಾಗತ್ತೆ, ಅದು ಬಹಳ ಮುಖ್ಯ. ಆರಂಭವನ್ನು ಈ ರೀತಿಯಾಗಿ ಮಾಡ್ಬೋದು. ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಂಗೀಕರಿಸಿ ಯೋಜನಾಬದ್ಧ ಅಭಿವೃದ್ಧಿಗೆ 1950ರಲ್ಲಿ ನಾಂದಿ ಹಾಕಲಾಯಿತು. ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದಾಗ ಒಂದು ಸಾಮಾನ್ಯವಾಗಿ ಯಾವ ನೀಲಿನಕ್ಷೆಯ ಆಧಾರದ ಮೇಲೆ, ರೂಪುರೇಷೆಯ ಆಧಾರದ ಮೇಲೆ ಆರ್ಥಿಕ ವ್ಯವಸ್ಥೆಯನ್ನು ಅಂಗೀಕರಿಸ್ತು ಹೇಳುವಂಥ ಅಂಶವನ್ನು ಹೇಳಬೇಕು. ಇದಕ್ಕೆ ಮುಖ್ಯವಾಗಿ ಎರಡು ಅಂಶ. ಒಂದು ಯೋಜನಾ ಆಯೋಗ, ಅಂದರೆ ಯೋಜನಾ ಆಯೋಗದ ನೇತೃತ್ವದಲ್ಲಿ ಸಾರ್ವಜನಿಕ ರಂಗಕ್ಕೆ ಪ್ರಾರಂಭಿಕ ಹಂತದಲ್ಲಿ ಮಹತ್ವ ನೀಡಲಾಯಿತು. ಮಿಶ್ರ ಆರ್ಥಿಕ ವ್ಯವಸ್ಥೆ, ಸಾರ್ವಜನಿಕ ಅರ್ಥ ಅಥವಾ ಸಾರ್ವಜನಿಕ ರಂಗದ ಉದ್ಯಮಗಳು ಮತ್ತು ಯೋಜನಾ ಆಯೋಗ, ಇವುಗಳ ಒಂದು ಅಂಶದ ಮೇಲೆ ತಾವು ಪ್ರಾರಂಭ ಮಾಡಬಹುದು. ಈ ಮಿಶ್ರ ಆರ್ಥಿಕ ವ್ಯವಸ್ಥೆ ತಮಗೆಲ್ಲ ಗೊತ್ತಿದೆ. ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗಿ ರಂಗ ಮತ್ತು ಸಾರ್ವಜನಿಕ ರಂಗಗಳು ಬಹುತೇಕವಾಗಿ ಸಾಮಾನ್ಯವಾದ ಅಥವಾ ಸಮಸಮವಾದ ಒಂದು ಮಹತ್ವವನ್ನು ಹೊಂದಿರುತ್ತದೆಯೋ ಅದನ್ನು ನಾವೇನು ಹೇಳ್ತೀವಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಇನ್ನು ಈ ಅಮೇರಿಕ, ಇಂಗ್ಲೆಂಡ್, ಜಪಾನ್ ಮುಂತಾದ ದೇಶಗಳು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗಳು. ಅದೇ ರೀತಿ ಚೈನಾ, ಕ್ಯೂಬಾ ಇವೆಲ್ಲ ಏನು ಸಾಮಾಜಿಕ ಅಥವಾ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಗಳು. ಇದರ ಮಧ್ಯೆ ಇವೆರಡನ್ನೂ ಸಮರೂಪದಲ್ಲಿ ತೆಗೆದುಕೊಂಡಂಥ ಅಂಶವನ್ನು ಭಾರತ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಈ ರೀತಿಯಾಗಿ ತಾವು ಅದರ ಉತ್ತರವನ್ನು ಪ್ರಾರಂಭ ಮಾಡಬಹುದು. ಇನ್ನು ಸಾರ್ವಜನಿಕ ರಂಗ ಅಂತ ಹೇಗೆ ಹೇಳ್ತೀವಿ ಅಂತಂದ್ರೆ, ಹೆಚ್ಚಾಗಿ ರಾಜ್ಯ ಅಥವಾ ಕೇಂದ್ರದ ಉದ್ಯಮ ಸಂಸ್ಥೆಗಳು, ಉದ್ಯಮ ಘಟಕಗಳು ಎಲ್ಲಿ ಹೆಚ್ಚಿರುತ್ತೋ, ಹೆಚ್ಚು ಪಾತ್ರವನ್ನು ವಹಿಸುತ್ತೋ ಅವುಗಳನ್ನು ನಾವು ಸಾಮಾನ್ಯವಾಗಿ ಸಾರ್ವಜನಿಕ ರಂಗ ಅಂತ ಕರಿತೀವಿ. ಈ ಮೊದಲು ರಷ್ಯಾದಲ್ಲೂ ಇತ್ತು. ಸೊ ಹೀಗೆ ಈ ಉತ್ತರದ ಪ್ರಾರಂಭವನ್ನು ಮಾಡಬಹುದು. ಇನ್ನು ಮುಖ್ಯ ಭಾಗ ಹೇಗಿದೆ ಅಂತ ನೋಡಿ. ನಾವು ಕೇವಲ ಇದನ್ನ ಪಾಯಿಂಟ್ಗಳನ್ನು ಕೊಟ್ಟಿದ್ದೀವಿ. ಮೊದಲನೇದಾಗಿ ಹಸಿರು ಕ್ರಾಂತಿ, ಅಂದ್ರೆ ಕೃಷಿಯಿಂದ ಪ್ರಾರಂಭ ಮಾಡಿದ್ರೆ ತಾವು 1967 ಮತ್ತು 68ರಲ್ಲಿ ಹೇಗೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿ ಬೆಳೆಯಿಂದ ಪ್ರಾರಂಭ ಆಯಿತು, ಮತ್ತೆ ಅದು ಈ ಕೃಷಿ ವ್ಯವಸ್ಥೆಯಲ್ಲಿ ಹೊಸ ಆಶಾಕಿರಣವನ್ನು ಹೇಗೆ ಹುಟ್ಟಾಕ್ತು ಅದನ್ನು ಹೇಳಬೇಕು. ಮತ್ತೆ ಉತ್ಪಾದಕತೆ ಹೇಗೆ ಹೆಚ್ಚಾಯಿತು, ಉತ್ಪಾದನೆ ಹೇಗೆ ಹೆಚ್ಚಾಯಿತು ಹೇಳೋದನ್ನು ಹೇಳ್ಬೋದು. ಇದರಿಂದ ಕೃಷಿಯಲ್ಲಿ ಒಂದು ರೀತಿಯ ಹೊಸ ಮನ್ವಂತರ ಪ್ರಾರಂಭ ಆಯಿತು. ಹೀಗಾಗಿ ಇದು ಒಂದು ಮಹತ್ತರ ತಿರುವು ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ ಹಸಿರು ಕ್ರಾಂತಿ 2004 ಮತ್ತು 2005ರಲ್ಲಿ ಪ್ರಾರಂಭ ಆಯಿತು, ಅದನ್ನು ತಾವು ಉಲ್ಲೇಖ ಮಾಡಬಹುದು. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಎರಡನೇದು ಬ್ಯಾಂಕುಗಳ ರಾಷ್ಟ್ರೀಕರಣ 1969ರಲ್ಲಿ ನಡೀತು. ಇದು ಬಹಳ ಮಹತ್ವವಾದ ವಿಷಯ. ಯಾವುದೇ ಒಂದು ಉದ್ಯಮ ಇರ್ಬೋದು, ಕೃಷಿ ವ್ಯವಸ್ಥೆ ಇರ್ಬೋದು, ಅಥವಾ ವ್ಯಾಪಾರ ವಾಣಿಜ್ಯಗಳೇ ಇರ್ಬೋದು, ಅದಕ್ಕೆ ಆ ಸಂದರ್ಭದಲ್ಲಿ ಬೇಕಾದಂಥ ಹಣಕಾಸಿನ ನೆರವು, ಅಗತ್ಯವಾದ ನೆರವು ನೀಡಲಿಕ್ಕೆ ಒಂದು ಹಣಕಾಸು ಸಾಂಸ್ಥಿಕ ಚೌಕಟ್ಟು ಬೇಕಿತ್ತು. ಆ ಹಣಕಾಸು ಸಾಂಸ್ಥಿಕ ಚೌಕಟ್ಟನ್ನು ಒದಗಿಸಿದ್ದೇ ಏನ್ ಹೇಳ್ತೀವಿ, ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ಕರಿತೀವಿ. ಅಂದ್ರೆ ಭಾರತದ ಪ್ರಮುಖ ಗೌರ್ಮೆಂಟ್ ಬ್ಯಾಂಕ್ಗಳು, ಉದಾಹರಣೆ ಸ್ಟೇಟ್ ಬ್ಯಾಂಕ್ ಇರ್ಬೋದು ಅಥವಾ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಇವೆಲ್ಲ ಬ್ಯಾಂಕ್ಗಳ ರಾಷ್ಟ್ರೀಕರಣ ಏನಾಯಿತು, ತುಂಬಾ ಅನುಕೂಲವನ್ನು ಒದಗಿಸಿತು ಜನರಿಗೆ ಮತ್ತು ಆ ರಂಗಕ್ಕೆ ಬೇಕಾದಂತಹ ಹಣಕಾಸಿನ ಸಂಪನ್ಮೂಲಗಳನ್ನ ಒದಗಿಸ್ತು. ಸೊ ಹೀಗಾಗಿ ಇದು ಎರಡನೇ ಮಹತ್ತರವಾದ ತಿರುವು ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದಾಗಿ ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೊಸ ರೂಪವನ್ನು ಕೊಟ್ಟಂಥದ್ದು IRDP ಅಂತ ಕರಿತೀವಿ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸುಮಾರು 1975-76ರಲ್ಲಿ ಪ್ರಾರಂಭ ಆಯಿತು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಇದರಲ್ಲಿ ಒಂದು ಗ್ರಾಮೀಣ ಭಾಗದ ಎಲ್ಲ ವ್ಯವಸ್ಥೆಗಳ ಅಥವಾ ಎಲ್ಲ ಕ್ಷೇತ್ರಗಳ ಹೇಗೆ ಅಭಿವೃದ್ಧಿಯನ್ನು ಮಾಡಬಹುದು, ಹೇಗೆ ಅಭಿವೃದ್ಧಿಯನ್ನು ತರಬಹುದು ಹೇಳೋದನ್ನ ಹೇಳಲಾಗಿದೆ. ಸೊ ಹೀಗಾಗಿ ಅದು ಸಹ ಒಂದು ವಿಶೇಷವಾದ ತಿರುವು ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಏನು ಗ್ರಾಮೀಣ ಬ್ಯಾಂಕ್ಗಳ
ಸ್ಥಾಪನೆ ಇಂಥ ವಿಷಯಗಳನ್ನು ಎತ್ಕೊಳ್ಬೋದು. ಇನ್ನು ನಾಲ್ಕನೇದಾಗಿ ಗರೀಬಿ ಹಟಾವೋ ಕಾರ್ಯಕ್ರಮ 1973-74 ನಂತರ ಪ್ರಾರಂಭ ಅಂತ 20 ಅಂಶಗಳ ಕಾರ್ಯಕ್ರಮ ಅಥವಾ ಗರೀಬಿ ಹಟಾವೋ ಕಾರ್ಯಕ್ರಮಗಳನ್ನು ಎತ್ಕೊಳ್ಬೋದು. ಯಾಕೆಂತಂದ್ರೆ 1950ರ ನಂತರ ಈ ದಾರಿದ್ರ್ಯ, ನಿರುದ್ಯೋಗ ಮತ್ತು ಈ ಬಡತನ ರೇಖೆಗಿಂತ ಕೆಳಗಿರುವಂಥ ಜನರಿಗೆ ನಿರ್ದಿಷ್ಟವಾದ ಒಂದು ಕಾರ್ಯಕ್ರಮ ಇರಲಿಲ್ಲ. ಆ ನಿರ್ದಿಷ್ಟವಾದ ಕಾರ್ಯಕ್ರಮವನ್ನು ಹಾಕಿಕೊಂಡು ಅವರನ್ನು ಮೇಲಕ್ಕೆತ್ತುವಂತಹ ಈ ಕಾರ್ಯಕ್ರಮ ಗರೀಬಿ ಹಟಾವೋ ಕಾರ್ಯಕ್ರಮ. ಸೊ ಈ ದೃಷ್ಟಿಯಿಂದ ಅಂದ್ರೆ ಒಂದು ಜನಸಂಖ್ಯೆ ಒಂದು ಭಾಗಕ್ಕೆ ನಿರ್ದಿಷ್ಟ ರೂಪದಲ್ಲಿ ಗುರಿಪಡಿಸಿ ಅದರಿಂದ ಏನು ಅಭಿವೃದ್ಧಿ ಮಾಡುವಂಥದ್ದು ಈ ಕಾರ್ಯಕ್ರಮವನ್ನು ನಾವೇನಂತೀವಿ ಗರೀಬಿ ಹಟಾವೋ ಕಾರ್ಯಕ್ರಮ ಅಂತ ಹೇಳ್ತೀವಿ. ಇದು ಸಹ ಅರ್ಥವ್ಯವಸ್ಥೆಗೆ ಒಂದು ಹೊಸ ತಿರುವನ್ನು ನೀಡಿತು. ಕಾರಣ ಆ ನಂತರ ಬಂದಂಥ ಎಲ್ಲ ಸರ್ಕಾರಗಳು ಇದೇ ಅಂಶದ ಆಧಾರದ ಮೇಲೆ ಏನು ಮಾಡೋದು, ಒಂದು ಹೆಚ್ಚಿನ ಮಹತ್ವ ಅಥವಾ ಒಂದು ಗಮನವನ್ನು ಕೊಟ್ಟು ಅಂತ ಹೇಳೋದನ್ನು ಹೇಳ್ಬೋದು. ಇನ್ನು ಐದನೇದಾಗಿ LPG 91-92ರಲ್ಲಿ ಪ್ರಾರಂಭಿಸಲಾದಂತಹ ಈ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಈ ಮೂರು ಅಂಶಗಳ ಒಂದು ಕಾರ್ಯಕ್ರಮ PV ನರಸಿಂಹರಾವ್ ಪ್ರಧಾನಮಂತ್ರಿ ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಇಡೀ ಅರ್ಥವ್ಯವಸ್ಥೆಗೆ ಹೊಸ ರೂಪವನ್ನು ಕೊಡ್ತು. ಒಂದು ರೀತಿಯ ಮೂಲಭೂತವಾದ ಬದಲಾವಣೆ ಅಂತ ಹೇಳ್ಬೋದು. ಕಾರಣ ಬಹುತೇಕ ಉದ್ಯಮಗಳ ಏನು ಉದಾರೀಕರಣ ನಡೀತು ಮತ್ತು ಈ ಪರವಾನಗಿ ಪದ್ಧತಿಗಳ ಒಂದು ಸರಳೀಕರಣ ನಡೀತು. ಸೊ ಹೀಗಾಗಿ ಒಂದು ಗ್ರಾಹಕರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಸುಲಭ ದರದಲ್ಲಿ ಗುಣಮಟ್ಟದಲ್ಲಿ ದೊರೆಯಲು ಪ್ರಾರಂಭ ಆಯಿತು. ಸೊ ಹೀಗಾಗಿ ಇದು ಒಂದು ಮಹತ್ವದ ತಿರುವು ಅಂತೇಳಿ ಹೇಳ್ಬೋದು. ಇನ್ನು 2015ರ ನಂತರ ಡಿಜಿಟಲ್ ಆರ್ಥಿಕತೆ ಅಂತ ಕರಿತೀವಿ ನಾವು. ಅಂದ್ರೆ ನೋಟು ಅಮಾನ್ಯ ಮಾಡಿದ್ರಿಂದ, ನೋಟು ರದ್ದತಿ ಮಾಡಿದ್ರಿಂದ ಉಂಟಾದಂಥ ಒಂದು ಪರಿಣಾಮ ಅಂದ್ರೆ ಈ ಟ್ರಾನ್ಸಾಕ್ಷನ್ಗಳಲ್ಲಿ, ಬ್ಯಾಂಕಿನ ವ್ಯವಹಾರಗಳಲ್ಲಿ ಸಾಮಾನ್ಯ ಜನತೆಯೂ ಸಹಿತ ಸರಳವಾಗಿ ಮತ್ತು ಈ ಕಂಪ್ಯೂಟರ್ ಸಾಕ್ಷರತೆಯಿಂದ ಅಥವಾ ಹಣಕಾಸಿನ ಸಾಕ್ಷರತೆಯಿಂದ ಬ್ಯಾಂಕ್ ವ್ಯವಹಾರಗಳನ್ನು ಮಾಡಲು ಅನುಕೂಲ ಆಯಿತು ಅಂತ ಹೇಳ್ತೀವಿ. ಸೊ ಇದನ್ನು ನಾವು 6ನೇದು ಅಂತ ಹೇಳ್ತೀವಿ. ಈ ರೀತಿಯಾಗಿ 6 ಪಾಯಿಂಟ್ಗಳ ಮೂಲಕ ಭಾರತದ ಅರ್ಥವ್ಯವಸ್ಥೆಗೆ ಒಂದು ತಿರುವು ಸಿಕ್ಕಿದೆ ಅಂತ ಹೇಳೋದನ್ನು ಹೇಳ್ಬೋದು. ಇನ್ನು ಅಂತ್ಯವನ್ನು ಯಾವ ಥರ ಮಾಡ್ಬೋದು ನೋಡಿ. ಸಮಗ್ರ ನೋಟವನ್ನು ವಿಶ್ಲೇಷಿಸಿದಾಗ 2 ಭಿನ್ನ ಹಂತಗಳು ಕಂಡುಬರುತ್ತವೆ. ಮೊದಲನೇದಾಗಿ 1990ರ ತನಕ ಮೊದಲನೇ ಹಂತ, ಎರಡನೇದು 1990ರ ನಂತರ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಉದಾರೀಕರಣ ಹಾಗೂ ಜಾಗತೀಕರಣ ತೀವ್ರ ಸ್ವರೂಪದ ಪರಿಣಾಮ ಬೀರಿವೆ. ನಾವೀಗ 6 ಪಾಯಿಂಟ್ಗಳಲ್ಲಿ ಹೇಳಿದ್ರೆ ಅಂತ್ಯದಲ್ಲಿ ಒಂದು ನಿರ್ಣಾಯಕ ಒಂದು ಏನು ಅಭಿಪ್ರಾಯವನ್ನು ಕೊಡುವಂಥದ್ರಲ್ಲಿ ಬಂದರೆ ಅದರಲ್ಲಿ ಉದಾರೀಕರಣ ಮತ್ತು ಜಾಗತೀಕರಣವನ್ನು ಉಲ್ಲೇಖ ಮಾಡೋದು ಒಳಿತು ಅಂತ ಹೇಳ್ತೀವಿ, ಒಳ್ಳೆಯದು ಅಂತ ಹೇಳ್ತೀವಿ. ಕಾರಣ ಅದು ಬಹಳಷ್ಟು ಗಮನಾರ್ಹ ಮತ್ತು ಮೂಲಭೂತ ಬದಲಾವಣೆಗಳನ್ನು ಮಾಡಿದೆ. ಈ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಉತ್ತರವನ್ನು 6 ಪಾಯಿಂಟ್ಗಳಲ್ಲಿ ತಾವು ಬರೆದು ಅದನ್ನು ಸರಿಯಾಗಿ ವಿಭಾಗ ಮಾಡಿದರೆ ಉತ್ತರ ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ಸಾಮಾನ್ಯ ಜನರಲ್ ಕ್ವಶನ್ ಆಗಿರೋದ್ರಿಂದ ಈ ರೀತಿಯ ಉತ್ತರವನ್ನೇ ಬರೆಯೋದು ಒಳ್ಳೆಯದು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಭೇಟಿಯಾಗೋಣ. ನಮಸ್ಕಾರ.